ನಮಸ್ಕಾರ ಎಲ್ಲರಿಗೂ. ಈಗ ನಾವು ಕಾರ್ನಿಂದ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಇದನ್ನ ಈ ತರ ಚಾಕುವಿನಿಂದ ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಈ ತರ ಎಲ್ಲಾನು ತೆಗಿಬೇಕು. ಇವು ಪಾಪ್ಕಾರ್ನ್ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಇರ್ತಾವ, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇವು ತುಂಬಾನೇ ಟೇಸ್ಟಿಯಾದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬಾನೇ ಡಿಫರೆಂಟ್ ಆಗಿ ಇರ್ತಾವ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ, ಈ ತರ ತೆಗೆದು ಆಮೇಲೆ ಇದನ್ನ ಮಿಕ್ಸರ್ಗೆ ಹಾಕಬೇಕು. ಎಲ್ಲಾನು ರುಬ್ಕೋಬೇಕು. ನೀರು ಹಾಕ್ದೇನೆ ಹಾಗೇನೆ ರುಬ್ಕೋಬೇಕು. ನೋಡಿ, ಇಷ್ಟ ಆದರೆ ಆಯಿತು. ಈಗ ಇದನ್ನ ಒಂದು ಪಾತ್ರೆಗೆ ಹಾಕಬೇಕು. ನೋಡಿ, ಎಲ್ಲಾನು ಹಾಕಿ ಈ ನೀರು ಹಾಕದೆ ಹಾಗೇನೆ ಹಿಟ್ಟನ್ನು ಕಲಿಸ್ಕೋಬೇಕು. 1 ಸ್ಪೂನ್ ಜೀರಿಗೆನ ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಖಾರ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನ ಹಾಕಿದ್ದೀನಿ. ಆಮೇಲೆ ಅರ್ಧ ಸ್ಪೂನು ಅಜಿವಾನನ ಹಾಕ್ತಾ ಇದ್ದೀನಿ. ಆಮೇಲೆ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಿ ಸಣ್ಣದಾಗಿ, ಅದನ್ನು ಇದರಲ್ಲಿ ಹಾಕಬೇಕು. ಉಳ್ಳಾಗಡ್ಡಿನ ಹಾಕಿ ಆಮೇಲೆ ಇದಕ್ಕೆ ಬಜ್ಜಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 4 ರಿಂದ 5 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಬೇಕು. ನಾನು 1 ಮೆಕ್ಕೆಜೋಳನ ತಗೊಂಡಿನಿ, ಅದಕ್ಕೆ 4 ರಿಂದ 5 ಸ್ಪೂನ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ನೋಡಿ ಕಲಿಸ್ಬೋದು. ಅದು ಸ್ವಲ್ಪ ಗಟ್ಟಿನೂ ಅಲ್ಲ, ಸ್ವಲ್ಪ ನೀರೂ ಅಲ್ಲ, ಆ ಥರ ಕಲಿಸ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ, ತೊಳೆದು ಕಟ್ ಮಾಡ್ಕೊಂಡಿರೋದು. ಇದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದನ್ನ ನೋಡಿಬಿಟ್ಟು ಮತ್ತೆ ಹಿಟ್ಟನ್ನು ಹಾಕಬೇಕು. ಈಗ ಮತ್ತೆ 2 ಸ್ಪೂನ್ ಹಿಟ್ಟನ್ನು ಹಾಕಿದ್ದೀನಿ. ಈ ಥರ ಬಜ್ಜಿ ಹಾಕು ಅದಕ್ಕೆ ಬಂದರೆ ಆಯಿತು. ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಬಜ್ಜಿನ ಹಾಕೋಣ. ಈ ಥರ ಸಣ್ಣದಾಗಿ ಹಾಕಬೇಕು. ಜಾಸ್ತಿ ದೊಡ್ಡದು ಹಾಕಿದರೆ ಅದು ಒಳಗಡೆ ಎಲ್ಲ ಹಿಟ್ಟುಳಿಯುತ್ತೆ. ಹಾಗಾಗಿ ಈ ಥರ ಸಣ್ಣ ಪೀಸ್ಗಳಾಗಿ ಹಾಕ್ತಾ ಹೋಗಬೇಕು. ಈ ಬಜ್ಜಿ ಮಳೆಗಾಲಕ್ಕೆ ತುಂಬಾ ಟೇಸ್ಟಿಯಾದ ಬಜ್ಜಿ ಅಂತ ಹೇಳ್ಬೋದು. ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇವು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ನೋಡಿ, ಇದು ಈಗ ಹಾಕ್ತಾ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಎಲ್ಲಾನು ತೆಗಿಬೇಕು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿವೆ ಕಾರ್ನ್ ಬಜ್ಜಿ. ನೋಡಿ, ಎಲ್ಲಾನು ತೆಗೆದು ಮತ್ತೆ ಇನ್ನೊಂದ್ಸಲ ಹಾಕೋದನ್ನ ಹೇಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಹಾಕಬೇಕು. ತುಂಬಾ ಫಾಸ್ಟಾಗಿ ಹಾಕ್ತಾವ. ಮೆಕ್ಕೆಜೋಳ ಸೀಸನ್ನಲ್ಲಿ ಇದನ್ನು ಮಾಡ್ಕೋಬೋದು. ಮೆಕ್ಕೆಜೋಳ ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಇರೋದ್ರಿಂದ ಜೀರ್ಣಶಕ್ತಿಗೂ ತುಂಬಾ ಉಪಯೋಗವಿದೆ. ಹಾಗಾಗಿ ಇದನ್ನ ಈ ಥರ ತಿನ್ಬೋದು. ಟೇಸ್ಟಿಯಾಗಿ ಈ ಥರ ಸ್ನ್ಯಾಕ್ಸ್ಗಳನ್ನಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ, ಇವು ಈಗ ಎಲ್ಲಾನು ಕೆಂಪಗಾಗ್ತಾ ಬಂದಿವೆ. ಈಗ ಇದನ್ನೆಲ್ಲ ತೆಗೆಯೋಣ. ಕಾರ್ನ್ ಬಜ್ಜಿ ಮಾಡೋದು ತುಂಬಾನೇ ಸುಲಭ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.